ಒಂದು ವಿಷಯ ನಿಮಗೆಲ್ಲ ಗಮನ ಒಂದು ನಿಮಗೆ ಯಾರ್ಯಾರು ಏನೇನು ಹೇಳತ್ತಾರಲ್ಲ ಮೂರ್ತಿಯಲ್ಲಿ ಕೆಲಸ ಆಗಿಲ್ಲ ಅಂತೇಳಿ ನಿಮಗೆ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತೀನಿ. ಈಗ ಹೋಗ್ರಿ, ನಾಳೆ ಹೋಗ್ರಿ. ಮೂರ್ತಿ ಪೂರ್ಣ ಎಲ್ಲ ಕೆಲಸ ಮುಗ್ದಿದ್ದದ, ಯಾವ ಕೆಲಸ ಬಾಕಿ ಉಳಿದಿಲ್ಲ. ಹೀಗಾಗಿ ಪ್ರಶ್ನೆನೇ ಇಲ್ಲ. ಎರಡನೇದು, ನಾವು ಮಹಾನಗರ ಪಾಲಿಕೆಗಳು ಧರಾಭಾಸ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಕರೆದಿದ್ರು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಬಂದಿಲ್ಲ. ಆಮೇಲೆ ಪೊಲೀಸ್ ಪರ್ಮಿಷನ್ ಪೊಲೀಸರು ನಮ್ಮ NOC ಕೊಟ್ಟಿದ್ದಾರೆ, ಇಲ್ಲಿ ಯಾವುದೋ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಹಿಂಗಾಗಿ ಆ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದದು. ಈಗ ಉದ್ಘಾಟನೆ ಮಾಡಕ್ಕೆ 5 ತಾರೀಕು ಫಿಕ್ಸ್ ಆಗಿದ್ದದ. ಈಗ ಕೆಲವೊಂದು ಜನ ಅದಕ್ಕೆ ಅಡಚಣೆ ಮಾಡಿದ್ದಾರೆ ಅಂತೇಳಿ ಕಾರ್ಯಕ್ರಮ ಅನುಮತಿ ಕೊಡುವುದಿಲ್ಲ ಅಂತಾರೆ. ಕೆಲಸ ಅರ್ಧೋಟಾಗಿದ್ದದ, ಅದಕ್ಕೆ ಕಾರ್ಯಕ್ರಮ ಮಾಡಬೇಕು. ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜ 13ನೇ ವಂಶಜರನ್ನ ಕರೆಯುವಂಥದ್ದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಗುರುವಾರ ಸಂಭಾಜಿರಾವ್ ಬಿಡೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಉಳಿಕಿದ ಪ್ರೋಟೋಕಾಲ್ ಪ್ರಕಾರ ಅದನ್ನು ಕಾರ್ಯಕ್ರಮ ಮಾಡಬೇಕಂತೇಳಿ ನಿರ್ಣಯ ಅವರು. ಆದರೆ ಯಾರು ಹೇಳಿಕೆ ಪ್ರಕಾರ ಈಗ ಅದನ್ನು ಕಾರ್ಯಕ್ರಮ ತಡೆ ಹಿಡಿದಾರೆ ನನಗೆ ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಹೇಳ್ತಾರೆ ನಿಮ್ಗೆ ಇವತ್ತು ಅಲ್ಲಿ ಎಲ್ಲ ಕಾಮಗಾರಿ ಮುಗಿದೈತಿ. ನೀರಿನಿಂದ ತೊಳೆಯತ್ತಿದ್ರಿ ಒಳಗಿಂದು, ಅದನ್ನು ಬಂದ್ ಮಾಡಿಸಿ ನೀವು ಹೋಗಿ ಅದನ್ನು ಈ ಅಧಿಕಾರಿಗಳು ಹೋಗಿ ಯಾಕೆ ಅಲ್ಲಿ ಸ್ವಚ್ಛ ಇಡಬಾರ್ದು, ಅದನ್ನು ಬಂದ್ ಮಾಡುವಂಥದ್ದು. ಅದಾದ ನಂತರ ಈಗ ಪೋಸ್ಟರ್ಗಳು ಹಚ್ಚಿದ್ರು ಎಲ್ಲ ಕಡೆ. ಹಿಂದೆ ಈ ಒಂದು ವಾರದಿಂದನೇ ಕಾಂಗ್ರೆಸ್ ಸರ್ಕಾರದ್ದು ಕಾಂಗ್ರೆಸ್ ಕಾರ್ಯಕ್ರಮ ಐತಿ, ಎಲ್ಲ ಕಡೆ ಪೋಸ್ಟರ್ ಬ್ಯಾನರ್ ಹಚ್ಚಿದ್ರು. ಯಾವ ಪರ್ಮಿಷನ್ ತೊಗೊಂಡಿಲ್ಲ, ಹಂಗೆ ಹಚ್ಚಿದ್ರು. ಐತಿಹಾಸಿಕ ಕಾರ್ಯಕ್ರಮ ಹಚ್ಚಿದ್ರು, ಎಲ್ಲರೂ ಅದಕ್ಕೇನು ಅಬ್ಜೆಕ್ಷನ್ ಮಾಡಲಿಲ್ಲ. ಆದರೆ ಇವತ್ತು ಸಂಭಾಜಿ ಮಹಾರಾಜರ ಪುತ್ಥಳಿ ಇರುವಂಥ ಪೋಸ್ಟರನ್ನು, ಶಿವಾಜಿ ಮಹಾರಾಜರ ಇರುವಂಥ ಭಾವಚಿತ್ರ ಪೋಸ್ಟರ್ಗಳನ್ನು, ಕಟೌಟ್ಗಳನ್ನು, ಶಿವಾಜಿ ಮಹಾರಾಜರ ವಂಶಜರಿರುವಂತಹ ಕಟೌಟ್ ಪೋಸ್ಟರ್ಗಳನ್ನು, ಗುರುವಾರ್ಯ ಸಂಭಾಜಿರಾವ್ ಬಿಡೆ ಇರುವಂಥ ಪೋಸ್ಟರ್ಗಳನ್ನು ಅವ್ರನ್ನೆಲ್ಲ ಇವತ್ತು ತೆಗೆದು ಇಲ್ಲೇ ಗಾಡಿ ಬಿಟ್ಟು ನೋಡೋದು. ಯಾಕಪ್ಪ ತೆಗಿಯಕ್ಕೆ ಹೇಳಿದಾರೆ ಅಂತಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅವ್ರು ಕೇಳಿದ್ರೆ ಜಿಲ್ಲಾಧಿಕಾರಿಗಂತೂ ಗೊತ್ತಿಲ್ಲ, ಅವ್ರು ನಾ ಫೋನ್ ಇದ್ದಾಗ. ಆದ್ರೆ ಯಾರು ಹೇಳಿದಾರೆ ಯಾಕಪ್ಪ ನಿಮಗೆ ಕಾಂಗ್ರೆಸ್ನವ್ರು ಇಂಥದ್ದು ಪೋಸ್ಟರ್ ನಡೀತಾವ. ಓಕೆ, ನೂರಾರು ಪೋಸ್ಟರ್ಗಳು ಬರ್ತ್ಡೇಗಳದು ಹಂಗೆ ಉಳ್ದಾವ. ಯಾರ್ಯಾರೋ ಪೋಸ್ಟರ್ ಹಚ್ಚಿದಾರೆ ಅವ್ರನ್ನೆಲ್ಲ ಹಂಗೆ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು ಇವರು ಬರೇ ಸ್ವಾಗತ ಅಂತ ಐತಿ, ಅದ್ರಾಗ ಡೇಟು ಇಲ್ಲ. ಬರೇ ಅವ್ರು ಬರಾರದಾರ ಇವ್ರು ಸ್ವಾಗತ ಅಂತ ಅದನ್ನು ನೀವು ಮಾಡೋದಂದ್ರೆ ಹಿಂದೂ ವಿರೋಧಿ ಸರ್ಕಾರ ಐತಿ. ನೀವು ಎಷ್ಟು ಪ್ಲೀಸ್ ಮಾಡತ್ರಿ ನೀವು? ಏನು ಕಾರ್ಯಕ್ರಮ ಅಂತದಾಗ ಪೋಸ್ಟರ್ಗಳು ನಮ್ಮದಿಗೆ ಆಗ್ತದೆ. ಹಿಂದೂಗಳು ಪೋಸ್ಟರು ಬೇಡ, ಇತಿಹಾಸನಾಗ ಮಹಾಪುರುಷರಾದಂಥ ಅಂಥವ್ರು ಪೋಸ್ಟರ್ಗಳು ಕಂಪೇರ್ ಮಾಡತ್ರಿ. ಹೀಗಾಗಿ ಇವತ್ತು ಜನ ಏನು ನಿರ್ಣಯ ಮಾಡ್ತಾರೆ, ನಾಳೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಅವ್ರನ್ನ ಭೇಟಿಯಾಗಿ 5ನೇ ತಾರೀಕಿನ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮಾಡ್ತೀವಿ. ಅವ್ರು ಏನಂತಾರೆ ನೋಡಿಕೊಂಡು ಸಮಾಜ ಪ್ರಮುಖರು ನೋಡಿ ನಿರ್ಣಯ ಮಾಡೋದು. ಈಗಾಗಲೇ ಭಾಳ ಕಡೆಯಿಂದ ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡ್ತೇವೆ ನಾವು ಇಡೀ ರಾಜ್ಯವ್ಯಾಪಿಯಿಂದ ಅಂತ ಅನ್ನತಾರೆ. ನಾಳೆ ನಮ್ಮದು ಕಾರ್ಯಕ್ರಮ ಅಂತಂದ್ರೆ ಏನು ಹಿರಿಯರು ನಿರ್ಣಯ ಮಾಡ್ತಾರೆ ಅಂತ. ಅಲ್ಲ, ಆಯುಕ್ತರು ಪತ್ರ ಬರ್ಲಿಕ್ಕೆ ಕಾರಣ ಏನು? ಮೇಯರ್ಗೆ ಆಯುಕ್ತರು ಪತ್ರ ಬರ್ಲಿಕ್ಕೆ ಕಾರಣ ಏನು ಮೇಯರ್ಗೆ? ಅಲ್ಲ, ಈಗ ನೋಡ್ರಿ, ಅವ್ರು ಯಾಕೆ ನೀವು ಅವ್ರನ್ನ ಕೇಳ್ತೀವಿ, ಅವ್ರು ನನಗೆ ಹೇಳಿದ್ರು ಹಿಂಗೆ ಐತೆ ಅಂತೇಳಿ. ನಿಮ್ಮದು ಏನು ಅನಿಸಿದ್ರು ರೈಟಿಂಗ ಕೊಡು ಅಂತೇಳಿ ರೈಟಿಂಗ ಕೊಟ್ಟಿದ್ದಾರೆ. ಈಗ ಆಯುಕ್ತರಿಗೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಆಯುಕ್ತರಿಗೆ ಸರ್ಕಾರ ಹೇಳ್ದ ಮಾಡ್ತದ. ಆಯುಕ್ತರು ಮೊದಲು ಹೂ ಅಂದವ್ರು ಈಗ ಯಾಕಿಲ್ಲ ಅಂತಾರೆ. ಮತ್ತೆ ಏನು ತಪ್ಪದ? ಸಂಭಾಜಿ ಮಹಾರಾಜರ ಪುತ್ಥಳಿ ಐತಲ್ಲ, ನಾವು ಬನ್ನಿ ಇವರು ಕಾರ್ಯಕ್ರಮ ಮಾಡಿದ್ರು, 2 ಪುತ್ಥಳಿಗಳು ಕುಣಿಸಿದ್ರು, ಪರ್ಮಿಷನ್ ತೊಗೊಂಡಿದ್ರು. ಜನ ಕೇಳತ್ತಾರ ಮತ್ತು ಇದು ಕಟ್ಟ ಪರ್ಮಿಷನ್ ಬೇಕಂತಂದೇನು? ಸರ್, ಈಗ ನಿಮ್ಮ ಪ್ರಕಾರ ಯಾರು ಅಡ್ಡಿ ಮಾಡ್ತಾ ಇದ್ದಾರೆ? ಯಾರು ಅಡ್ಡಿ ಮಾಡೋದು? ಜನ ನಾನು ನಿರ್ಣಯ ಮಾಡಿ ನಾನು ಹೇಳ್ತಾರೆ ಯಾರು ನಿರ್ಣಯ ಮಾಡತ್ತಾರ. ಈಗ 5 ತಾರೀಕು ಕಾರ್ಯಕ್ರಮ ಏನು ಫೈನಲ್ ಮಾಡಿ? ಯಾವ ಫೈನಲ್ ನಾಳೆ ಇಲ್ಲಿ ಈಗಂತೂ ನೋಡಿದರೆ ನೀವು ಎಲ್ಲ ಯುವಕರು 5ನೇ ತಾರೀಕಿನ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ. ಆದರೆ ನಾವು ಇನ್ನೊಂದು ಜಿಲ್ಲಾಧಿಕಾರಿ ಮತ್ತು ಇವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಜನರ ಅಭಿಪ್ರಾಯ ಸರ್, ಈಗ ಜಿಲ್ಲಾಧಿಕಾರಿ ಸಂಬಂಧ ಇಲ್ಲ ಸರ್. ಜಿಲ್ಲಾಧಿಕಾರಿನ ಜಿಲ್ಲೆಗೆ ಅಧಿಕಾರ ಐತೆ. ಪೊಲೀಸ್ ಕಮಿಷನರ್ ನಾಳೆ ಅಲ್ಲಿ ಏನು ಹೋದಂಥ ಹಿರಿಯರು ಅದಾರಲ್ಲ ಅವ್ರೇನು ನಿರ್ಣಯ ಮಾಡ್ತಾರೆ ಅದ್ರ ಮೇಲೆ ಭಾಳ ಸಲಹೆ ಸೂಚನೆಗಳು ಭಾಳ ಬರ್ತಿರ್ತಾವ್ರಿ. ಚಲೋ ಬೆಳಗಾವ್ ಮಾಡ್ರಿ ಅಂತ ಹೇಳಿ ಬರತ್ತ ಸಲಹೆ ಸೂಚನೆ. ಇಲ್ಲ 5ನೇ ತಾರೀಕು ಮಾಡೇ ಬಿಡೋದು ಅಂತ ಹೇಳಿ ಹುಡುಗರು ಅಂತಾರೆ. ಅಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರು ಇಡೀ ದೇಶಕ್ಕೆ ರಾಜರು, ಅವರು
ಉದ್ಘಾಟನೆಗೆ ವಿರೋಧ ಮಾಡತ್ತಾರೆ. ಇದು ಅದು ಕಾಂಗ್ರೆಸ್ ಸರ್ಕಾರದವ್ರು. ನಾ ಎಂದೂ ರಾಜಕಾರಣ ಮಾಡಕ್ಕೆ ಹೋಗಿಲ್ಲ. ನೀವು ರಿಜೆಕ್ಟ್ ಮಾಡಿ 1 ವರ್ಷದ ಆದ್ರೂ ನಾವು ಅದನ್ನು ಇದು ಮಾಡಕ್ಕೆ ಹೋಗಿಲ್ಲ. ನಾವೇನು ರಾಜಕೀಯ ಮಾಡೋದು ಅವಾಗ ಏನು ಮಾಡ್ತಿದ್ದು ನಾವು ಹೊಳೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ಮಾಡೋದು ಎಂದು ಯಾರ್ಯಾರು ಮೂರ್ತಿಗೆ ಅನುಮತಿ ಕೊಡ್ತೀರಿ? ಸಮಾಜ ಮರದ ಮೂರ್ತಿಗೆ ಯಾಕೆ ಅನುಮತಿ ಕೊಡೋದು ನೀವು? 5ನೇ ತಾರೀಕು ಮಾಡ್ಬೇಕಂತೇಳಿ ಕೌನ್ಸಿಲ್ ಠರಾವ್ ಆಗಿತ್ತು. ಹೌದು. ಈ ಕೌನ್ಸಿಲ್ ಠರಾವ್ ಆದ್ರೆ ಯಾಕೆ ಈ ರೀತಿ ಹಿಂಗೆ ದ್ವೇಷ ಮಾಡ್ತಾ ಇದ್ದಾರೆ? ಇಲ್ಲ, ನೀವು ಅದನ್ನು ಅನಾಲಿಸಿಸ್ ಮಾಡಿರಿ. ನಾವು ಜನರನ್ನಾಗಿ ತೀರ್ಮಾನ ಜನರಿಗೆ ಅಭಿಪ್ರಾಯ ತರ್ತೀವಿ ಇವತ್ತು. ಸರಿ, ಯಾವಾಗ ಅದು ಫೈನಲ್ ನೀವು ನೋಡಿರ್ಬೋದು. ಈಗ 35 ಯುವಕ ಮಂಡಳವು ಇಲ್ಲಿ ಅನಗೋಳ್ನಾಗಿಂದು ಇರುವಂಥ 35 ಯುವಕ ಮಂಡಳವು ಮನವಿ ಕೊಟ್ಟಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಮಾಡ್ರಿ ಅಂತೇಳಿ. ನೀವು ಒಂದು ಯಾವುದೋ ಒಂದು ಮನವಿ 4 ಮಂದಿ ಕೊಟ್ಟಿದ್ದಕ್ಕೆ ತಿಳ್ಕೊಂಡು ಇವರು ಅದು ಕಾರ್ಯಕ್ರಮ ಮುಂದೆ ಹೌದು. ಜನರ ಅಭಿಪ್ರಾಯ ತಿಳಿಸಕ್ಕೆ ನಾಳೆ ಹೋಗ್ತಾ ಇದ್ದೇನೆ. ಓಕೆ.